ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಲಕ್ಷ್ಮೀ ಲಾಕ್ಸ್ ಅಂಡ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ನಾವು ಮಂಚ ತರೋಣ ಅಂತೇಳಿ ಕಟ್ಟಿಗೆ ಮಂಚನ ಅಂಗಡಿಗೆ ಹೋಗಿದ್ವಿ. ಯಾವ್ದು ತೊಗೋಬೇಕಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ರೀ. ನೋಡಿ ಈ ರೀತಿ ಡಿಸೈನ್ಗಳೆಲ್ಲ ಇದ್ದಾವೆ. ನಾವು ಯಾವ್ದು ತೊಗೊಂಬಂದ್ವಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿದ ಮೇಲೆ ನಾವು ತೋರಿಸ್ತಿದ್ವಿ. ಆಲ್ರೆಡಿ ತೊಗೊಂಡು ಹೊಂಟಿದ್ದೀವಿ ನಾವು ಮನೆಗೆ. ನೋಡ್ಬೋದು, ನಾವು ಮನೆ ತೊಗೊಂಡೋಗಿ ಫಿಕ್ಸ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀವಿ ಆ ರೀತಿ ಡಿಸೈನ್ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಕಬ್ಬಿಣ ಮಂಚ ತರ್ಬೋದು, ಜಾಸ್ತಿ ದಿನ ಬಾಳಿಕೆ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಕಟ್ಟಿಗೆ ಮಂಚ ತೊಗೊಂಡಿದ್ದೀವಿ. ನೋಡಿ ಮನೆ ತೊಗೊಂಬಂದು ಇಟ್ಟಿದ್ದೀವಿ. ಪ್ರಿಂಟಿನ ತಂದಿಲ್ಲ, ಗಾಡೀಲಿದೆ. ಈಗ ಒಂದೊಂದಾಗಿ ತರ್ತಾ ಇದ್ದಾರೆ ಮೇಲ್ಗಡೆಗೆ. ನೋಡಿ ತೊಗೊಂಬಂದು ಇಟ್ಟಿದ್ದೀವಿ. ಸೀಟ್ ಕೂಡ ತಂದರು. ನನ್ನ ಮಗ ಖುಷಿಯಿಂದ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ದಾನೆ. ಮಕ್ಕಳಿಗೆ ಏನಾರು ಒಂದು ಮನೆ ತಂದರೆ ವಸ್ತುನ ಭಾಳ ಖುಷಿ ಪಡ್ತಾರೆ. ನನ್ನ ಮಗ ಕೂಡ ಆಯ್ ಮಾಡ್ತದೆ ನೋಡಿ. ಇನ್ನೇ ಸ್ಕೂಲಿಂದ ಬಂದು ಕೂತಿದ್ದಾರೆ. ನಾವು ಮಂಚ ಯಾವ್ದು ಬೇಕಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬರುತ್ತೆ. ತುಂಬ ಲೇಟ್ ಆಯಿತು. ಅಷ್ಟೊತ್ತಿಗೆ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಮುಖ ತೊಳ್ಕೊಳ್ರಪ್ಪ, ಟೀ ಕುಡಿ ಅಂತ ಹೇಳಿದೆ. ಅದಕ್ಕೆ ಮುಖ ತೊಳ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅಣ್ಣ ತಮ್ಮ. ಸ್ವಲ್ಪ ಬಂದ ತಕ್ಷಣ ಅವರು ಟೀ ಸ್ನ್ಯಾಕ್ಸ್ ಏನಾರು ಕೊಟ್ಟರೆ ತಿನ್ಕೊಂಬಿಟ್ಟು ಹೋಮ್ವರ್ಕ್ ಬರ್ಕೊಂತಾರೆ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾಯಿದ್ದೀವಿ. ನೋಡಿರಿ, ವಿಡಿಯೋ ಮಾಡು, ನಾನು ಟೀ ಸೋಸ್ತೀನಿ ಅಂದರೆ ಇಲ್ಲ ನೀನೇ ವಿಡಿಯೋ ಮಾಡು, ನಾನು ಟೀ ಸೋಸ್ತೀನಿ ಅಂತೇಳಿ ನನ್ನ ಮಗ ಟೀ ಸೋಸ್ತಾ ಇದ್ದಾನೆ. ಸುಡುತ್ತಾ ಅಂತ ಹೇಳಿದ್ರು ಕೇಳಲ್ಲ ರೀ. ಮಕ್ಕಳಂಗೆ ಅವ್ರದ್ದು ಹಿಡ್ದಿದ್ದೇ ಹಠ ಆಗಬೇಕು ನೋಡಿ. ಇವಾಗ ಸ್ವಲ್ಪ ರಸ್ಕ್ ತಿಂತಾ ಇದ್ದಾರೆ. ರಸ್ಕ್ ತಿಂದ್ಬಿಟ್ಟು ಹೋಮ್ವರ್ಕ್ ಬರ್ಕೋಬೇಕಂತ ಹೇಳ್ಬಿಟ್ಟು ನೋಡಿ ಇನ್ನೇನು ಫಿಕ್ಸ್ ಮಾಡಿದ್ವಿ ಮಂಚಾನ. ಈ ರೀತಿ ಡಿಸೈನ್ ಒಳಗೆ ನಾವು ತೊಗೊಂಡಿದ್ದೀವಿ. ಇನ್ನೂ ಬೇರೆ ಬೇರೆ ಡಿಸೈನ್ ಇದ್ದು ನಮಗೆ ಇಷ್ಟ ಆಗಿದ್ದಿದೆ, ಇದನ್ನು ತೊಗೊಂಡಿದ್ದೀವಿ ನಾವು. ಈ ಮಂಚ ಬಂದುಬಿಟ್ಟು 13,000 ನೋಡಿ. ಕಟ್ಟಿಗೆ ಮಂಚದೊಳಗೆ 20,000ವರೆಗೂ ಇದ್ದಾವೆ. ಎಲ್ಲ ಕಟ್ಟಿಗೆ ಮೇಲಿದೆ ಇದು ರೇಟು. ನಾವು ಈ ರೇಟಿನ ತೊಗೊಂಡಿದ್ದೀವಿ. ಭಾಳ ರೇಟ್ನೂ ಕೂಡ ಇದ್ದಾವೆ. ಇವಾಗ ಬೆಡ್ ಅಂತ ತರ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಬೆಡ್ ತಂದಮೇಲೆ ನಾವು ನಿಮಗೆ ತೋರಿಸ್ತೀವಿ. ತೊಗೊಂಡಿವಿ ಇದು ಬ್ಲೂಟೂತ್ ಮತ್ತು ಅಪ್ಪಿ ಇದು ಡಿಸೈನ್ ಹಾರ್ಟ್ ಶೇಪ್ ಇದೆ ನೋಡಿ. ಇದು ಡಿಸೈನ್ ಈ ಥರ ಡಿಸೈನ್ ತಗೊಂಡ್ವಿ. ಇನ್ನು ಬೆಡ್ ಅಂತ ತರಬೇಕು. ಇವಾಗ ಸದ್ಯಕ್ಕೆ ತಂದಿಲ್ಲ. ಅಮ್ಮ ಏನು ಮಾಡ್ತಿದ್ಯಾ? ತಿಂಡಿ ಮಾಡ್ಕೊತಾನೆ. ಏನು ತಿಂಡಿ? ಸೋಯಾಬೀನ್ ಬಿರಿಯಾನಿ, ಸೋಯಾಬೀನ್ ಪಲಾವ್, ಇಲ್ಲಾಂದ್ರೆ ಬಿರಿಯಾನಿ. ಇಲ್ಲ ನೋಡಿ, ಈರುಳ್ಳಿ ಬೆಂದತ್ತಲ್ಲ. ಸರಿ ಸಾಕಿದೆ. ನಾಲ್ಕನೇ ಟೊಮೆಟೊ ಹಾಕೋಣ. ಬಿಡು ಹಾಕವೆಲ್ಲ ಯಾಕೆ ಸ್ಕೂಲ್ ಟೈಮ್ ಆಯ್ತಪ್ಪ. ಒಂದು ಪ್ಯಾಕೆಟ್ ಸೋಯಾಬೀನ್, ಚಿಕ್ಕ ಸೋಯಾಬೀನ್. ಇದು ಚಿಕ್ಕ ತೊಗೊಂಡು ನಾವು ಈ ಥರ ಬಿಡು ತೋರಿಸಿದ್ದೀನಿ. ತಡೆಯಪ್ಪ, ಬಿಸಿನೀರು ಹಾಕ್ಬಿಟ್ಟ ಇದಕ್ಕ. ನೋಡಿ, ನಾವು ಇದಕ್ಕೆ ಎಂಥದ್ದು ಮಸಾಲ ಹಾಕಿಲ್ಲ. ರೆಡಿ ಚಕ್ಕೆ ಏಲಕ್ಕಿ ಲವಂಗ ಹಾಕಿದ್ದೀವಿ. ಮತ್ತು ಖಾರದ ಪುಡಿ, ಧನ್ಯ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ ಇಷ್ಟು ಹಾಕಿದ್ದೀವಿ. ಈಗ ಸೋಯಾಬೀನ್ ಸೇರಿಸ್ತಾ ಇದ್ದೀವಿ. ಬಿಸಿನೀರು ಸೇರಿಸಿರೋ ಸೋಯಾಬೀನ್ನ ಈ ರೀತಿ ಹಿಂಡಿಬಿಟ್ಟು ಸೇರಿಸ್ಬೇಕು. ಅದಕ್ಕೆ ಸೇರಿಸಿ ಸೋಯಾಬೀನ್ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀರು ಸೇರಿಸ್ಕೊಂಡು ಅಕ್ಕಿ ತೊಳೆದಾಕೋಬೇಕು. ಸೋಯಾಬೀನ್ ಎಲ್ಲ ಹಾಕಿದ್ದೀವಿ. ನೀರು ಕೂಡ ಸೇರಿಸಿದ್ದೀವಿ. ಅಕ್ಕಿ ಕೂಡ ತೊಳೆದು ಇಟ್ಕೊಂಡಿದ್ದೀವಿ. ಈ ಶುಂಠಿ ಬೆಳ್ಳುಳ್ಳಿ ಕೂಡ ಜಜ್ಜಿ ಇಟ್ಕೊಂಡಿದ್ದೀವಿ. ನೋಡಿ, ಸೋಯಾಬೀನ್ ಹಾಕಿದ ಮೇಲೆ ಕುದೀತಾ ಇದೆ. ರೈಸು ಇವಾಗ ರೆಡಿ ಆಗ್ಬೇಕಂದ್ರೆ ಕುಕ್ಕರ್ನ ಕ್ಲೋಸ್ ಮಾಡಿದರೆ ರೆಡಿ ಆಗುತ್ತೆ. ಇವಾಗ ನಾವು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸೀಟಿ ಕುಗಿಸ್ಕೊತಿದ್ದೀವಿ. ಕುದಿಯಬೇಕಾದ್ರೆ ಕುಕ್ಕರ್ ಕ್ಲೋಸ್ ಮಾಡಿದರೆ ಒಂದು ಸೀಟಿ ಸಾಕಾಗುತ್ತೆ. ವಿಷಯದಲ್ಲಿ ತಗೊಂಡ್ರದಲ್ಲ ಇದು ಡ್ರೆಸ್.
ಎಷ್ಟು ಚೆನ್ನಾಗಿ ಬಂದೈತೆ ಡ್ರೆಸ್ಸು, ಸೂಪರ್. ನೋಡಿ ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಗಿದೆ. ನನ್ನ ಮಕ್ಕಳಿಗೆಲ್ಲ ಬಾಕ್ಸಿಗೆ ಕಟ್ಟಿ ಊಟಕ್ಕೆ ಹಾಕ್ಕೊಟ್ಟು ಇನ್ನೂ ಇಷ್ಟ ಐತಿ. ಇನ್ನೂ ಮಣಿಕಂಠಕ್ಕೆ ಬಾಕ್ಸ್ ಕಟ್ಟಿಲ್ಲ, ಅದಕ್ಕೆ ತಣ್ಣಗಾಗುತ್ತೆ. ಕುಕ್ಕರ್ನ ಕ್ಲೋಸ್ ಮಾಡಿ ಇಡಬೇಕು. ನೋಡಿ ನನ್ನ ಮಗಳು ಕೂಡ ಕಾಲೇಜಿಗೆ ಹೊಂಟಿದ್ದಾಳೆ. ಟೈಮು 8:30 ಆಯ್ತಲ್ಲ. ಟೈಮ್ ಬಂದುಬಿಟ್ಟು 8:16 ಆಗಿದೆ. ಇಷ್ಟೊತ್ತಿಗೆ ಹೋಗೋದು ಅವಳು ಮನೆಗೆ ಬಿಡೋದು ಇಷ್ಟೊತ್ತಿಗೆ. ಮತ್ತು ಬಸ್ ಸ್ಟ್ಯಾಂಡಿಗೆ ಹೋಗೋತ್ತಿಗೆ 8:30 ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನನ್ನ ಮಕ್ಕಳು ಕೂಡ ಕಿತ್ತಾಡ್ತಾ ಇದ್ದಾರೆ ನೋಡಿ. ಸ್ಕೂಲಿಗೆ ರೆಡಿಯಾಗಿ ಜಗಳ ಕೂಡ. ಮತ್ತು ಬಂದಮೇಲೆ ಸ್ಕೂಲಿಂದ ಬಂದಮೇಲೆ ಒಂದು ದಮ್ ಜಗಳ, ಆಮೇಲೆ ಮತ್ತು ಬೆಳಿಗ್ಗೆ ಹೋಗುವಾಗ ಒಂದು ದಮ್ ಜಗಳ ಆಡಿನೇ ಹೋಗೋದು. ನಮಗೆ ಜಗಳ ತೀರ್ಸೋಷ್ಟಿಗೆ ನಮಗೆ ತಲೆ ಕೆಟ್ಟಿರ್ಬೇಕು. ಆ ರೀತಿ ಮಾಡ್ತಾರೆ ನೋಡಿರಿ. ಬಟ್ಟೆ ಹಾಕ್ಕೊಂಡು ಈ ರೀತಿ ಎಲ್ಲ ಜಗಳ ಮಾಡ್ತಾರೆ. ಭಾಳ ತಲೆನೋವು ರೀ ಮಕ್ಕಳದು, ಭಾಳ ತಲೆನೋವು ನೋಡಿ. ಅದು ನೇತಕ್ಕನಕ್ಕೆ ಕೊಳ್ಳ ನೇತಕ್ಕನಕ್ಕೆ ಕೊಟ್ಟರೆ ಕೈಯಾಗ ಹಿಡ್ಕೊಂಡು ತಿರುಗಿಸ್ತಾ ಇದ್ದೆ ನನ್ನ ಮಗ. ಎಷ್ಟು ಜಾಣ ಅದನ್ನು ನೋಡಿರಿ. ಇಲ್ಲಿ ನೋಡಿರಿ 8:40 ಆಯ್ತಲ್ಲ ಟೈಮು. ಈಗ ಎಲ್ಲರೂ ಸ್ಕೂಲಿಗೆ ಹೋದರು. ಸ್ಕೂಲಿಗೆ ಹೋದ್ಮೇಲೆ ನಮ್ಮದು ಡೈಲಿ ರೋಟೀನ್ ಶುರುವಾಯಿತು. ಏನು ಮಕ್ಕಳು ಹೋದ್ಮೇಲೆ ಒಂದು 10 ನಿಮಿಷ ಬೇಜಾರು ಅನಿಸುತ್ತೆ. ಎಲ್ಲ ಮನೆಯೆಲ್ಲ ಖಾಲಿ ಖಾಲಿ ಅನಿಸುತ್ತೆ. ಆಮೇಲೆ ಇದ್ದಿದ್ದೆಲ್ಲ ನಮ್ಮ ಮಾಮೂಲಿ ಕೆಲಸ ಶುರುವಾಗುತ್ತೆ ನೋಡಿ. ಇಷ್ಟು ಪಾತ್ರೆ ಅದಾವೆ ಸಿಂಕಲ್ಲಿ, ಇದಷ್ಟು ವಾಶ್ ಮಾಡಿ ಇಡಬೇಕು ಇವಾಗ. ಮತ್ತು ನೆಕ್ಸ್ಟ್ ಬಟ್ಟೆ ಕೂಡ ಅದಾವೆ ವಾಶ್ ಮಾಡಿರೋ, ಅವು ಕೂಡ ಎತ್ತಿಕ್ಬೇಕೆಲ್ಲ ಕ್ಲೀನಾಗಿ ಮಾಡಿಸ್ಬಿಟ್ಟು. ಮತ್ತು ಇನ್ನು ತೊಳೆಯೋ ಬಟ್ಟೆ ಕೂಡ ಅದಾವೆ, ಅವು ಕೂಡ ತೊಳಿಬೇಕು ನೋಡಿ. ಇಷ್ಟು ತೊಳೆದಿರೋ ಬಟ್ಟೆಗಳು ಇವಾಗ ಮಡಿಸಿ ಇಡಬೇಕು. ಮತ್ತು ತೊಳೆಯೋ ಕೂಡ ಅದಾವೆ, ಅವನು ಕೂಡ ಮಿಷಿನಿಗೆ ಹಾಕಬೇಕು. ಮತ್ತು ನೋಡಿ ಗ್ಯಾಸ್ ಕೂಡ ಕ್ಲೀನಾಗಿ ಒರೆಸ್ಕೋಬೇಕು. ಬೆಳಗ್ಗೆ ತಿಂಡಿ ಮಾಡೋಷ್ಟೊತ್ತಿಗೆ ಇಷ್ಟು ಗಲೀಜಾಗಿದೆ. ನೈಟ್ ಒರೆಸಿರ್ತೀನಿ ನಾನು, ಆದ್ರೂ ಬೆಳಗ್ಗೆ ಇಷ್ಟು ನೋಡಿ. ನಮ್ಮದು ಸ್ನಾನ ಆಯಿತು, ಎಲ್ಲ ಕೆಲಸ ಮುಗೀತು. ಇವಾಗ ಬಟ್ಟೆ ಎಲ್ಲ ಜೋಡಿಸಿಟ್ಟಿದ್ದೀವಿ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತೇಳಿ. ನೋಡಿ ನಮ್ಮ ವಾಷಿಂಗ್ ಮಿಷಿನ್ ಈ ಥರ ಇದೆ. ಏನಿಲ್ಲ, ಅಷ್ಟು ಬಟ್ಟೆ ಹಾಕಿ ಲಿಕ್ವಿಡ್ ಹಾಕಿ ಕ್ಲೋಸ್ ಮಾಡಿದರೆ ಆಯಿತು. 1.5 ತಾಸು ಟೈಮ್ ತಗೊಂತೆ ಎಲ್ಲ ಡ್ರೈ ಎಲ್ಲ ಆಗಿ ಕ್ಲೀನಾಗಿ ವಾಶ್ ಆಗಿ ಬಟ್ಟೆ. ಆಮೇಲೆ 1.5 ತಾಸಿಗೆ ನಾವು ಓಪನ್ ಮಾಡಬೇಕು ಅದನ್ನು. ಅದು ಅರನ್ನು ಹೊಡಿಯುತ್ತೆ ಅವಾಗ. ನೋಡಿ ಇಷ್ಟೆಲ್ಲ ಕೆಲಸ ಆಗೋಷ್ಟೊತ್ತಿ ನನ್ನ ಮಗಳು ಕಾಲೇಜಿಂದ ಬಂದೇ ಬಿಟ್ಲು. ಏನು ಮಾಡಿದೆ ನಾನು ನಿನಗೆ? ವಿಡಿಯೋ ಮಾಡೋದು ತಪ್ಪ? ಸಡನ್ ಆಗಿ ಬರ್ಬೇಕು. ಮತ್ತೆ ಹೇಳ್ಬಿಟ್ಟು ಬಂದರೆ ಎಲ್ಲ ಫಿಫಿಯರ್ ಆಗಿರ್ತೀರ ನೀವು. ಏ ಮೇಕಪ್ ಏನು ಬೇಡ, ಬೇಡ ಬೇಡ ಸಾಕು. ಈಗ ಹೆಂಗಿದೆ ಹಿಂಗೆ ಇದ್ರೆ ಚೆನ್ನಾಗಿ ಕಾಣಕತ್ತೀಯಾ? ಸರಿ ತಗ. ಸರಿ ಆ ಕಡೆ ಸ್ವಲ್ಪ ಬಟ್ಟೆ ಇದಾವೆ. ಎಲ್ಲ ಒಂದೇ ಸರ್ಕೆ ಹಾಕಬಾರ್ದ್ರಿ, ಹಿಂಗೆ ಒಂದೊಂದು ಹಾಕೋಬೇಕು. ಮತ್ತು ಹತ್ತಕ್ಕೂ ಬೇಡ್ದು ಈ ರೀತಿ ಹಿಂಗೆ ಹತ್ತಕ್ಕೆ ಬಾರ್ದು. ಅವನ್ನ ಸುಮ್ಮನೆ ಹಿಂಗೆ ಹಾಕ್ಬೇಕು. ಮಾಡ್ದಾಗ ಬರ್ತೀನಿ ನೋಡಿ. ಇಷ್ಟು ಬಟ್ಟೆಗೆ ಒಂದು ಪೂರ್ತಿ ಲಿಕ್ವಿಡ್ ಹಾಕ್ತೀವಿ ನಾವು. 10 ರೂಪಾಯ್ದು ಒಂದು ಲಿಕ್ವಿಡ್, ಚಿಕ್ಕದು ಕೂಡ ಸಿಗುತ್ತೆ. ಇದೊಂದು ಪೂರ್ತಿ ಹಾಕಿಬಿಟ್ಟು ನೋಡಿ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ತೋರ್ಸೋಣ. ಕ್ಲೋಸ್ ಮಾಡಿ ಇಲ್ಲಿ ಆನ್ ಮಾಡಿ, ಇದು ಆನ್ ಮಾಡಿ. ನಾನು ಕ್ಲೀನಾಗಿ ಗೊತ್ತಿಲ್ಲ ನೋಡಿ. ಇವಾಗ ಆನ್ ಆಯಿತು. ನೋಡಿ ಸ್ಟಾರ್ಟಿಂಗ್ ಮಿಕ್ಸ್ ತಗೊತೈತಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಆಮೇಲೆ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಇವಾಗ ನೀರು ತೊಗೊತೈತಿ. ಇವಾಗೇನು ನೀರು ತೊಗೊತೈತಲ್ಲ, ಅಲ್ಲೇ ನಾವು ಲಿಕ್ವಿಡ್ ಹಾಕಿರೋದು. ಆ ಲಿಕ್ವಿಡ್ ನೀರು ಸಮೇತನ ಅದರಲ್ಲಿ ಬಟ್ಟೆಯಲ್ಲಿ ಬೆರೆಯುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಇದು ವಾಷಿಂಗ್ ಮಿಷಿನ್ ಹೆಂಗಪ್ಪ ಅಂದರೆ ಓಪನ್ ಮಾಡಿದ್ರೆ ಆಫ್ ಆಗಿಬಿಡ್ತೈತಿ. ಮತ್ತು ಫಸ್ಟ್ ಟೈಮಿಂದ ಟೈಮಿಂಗ್ಸ್ ತೊಗೊಳುತ್ತೆ. ಅದಕ್ಕೆ ನಾವು ಜಾಸ್ತಿ ಓಪನ್ ಮಾಡಲ್ಲ. ಇದನ್ನು ಹಾಕಿದಾಗೆ ಸುಮ್ಮನೆ ಒಂದೇ ಸತಿಗೆ ಎಲ್ಲ ಯಾವ ಬಟ್ಟೆ ಅದಾವೆಲ್ಲ ಹಾಕಿಬಿಟ್ಟು ಇದು ಮಾಡ್ತೀವಿ ನಾವು. ಮತ್ತು ಓಪನ್ ಮಾಡೋಕ್ಕೆ ಹೋಗಲ್ಲ ನಾವು ಹಾಕಿದ ಮೇಲೆ. ನೋಡಿ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಗ್ಲಾಸ್ ಒಳಗೆ ಕಾಣ್ತೈತಿ.
ಏನು ಮಾಡ್ತಾ ಇದೀಯಮ್ಮ? ಪೂಜೆಗೆ ನಾಳೆ ಶುಕ್ರವಾರ ಸ್ವಲ್ಪ ಹಿಂದೆ ಸರಿ, ಸ್ವಲ್ಪ ತಲೆ ಹಿಂದೆ ಸರಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡ್ರೆ ಗುರುವಾರ ಸಹ ಶುಕ್ರವಾರಕ್ಕೆಲ್ಲ ಯೂಸ್ ಆಗುತ್ತೆ, ಬೇಗ ಆಗುತ್ತೆ ಕೆಲಸ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಎಲ್ಲ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಗುರುವಾರ ಏನಾದ್ರು ಸ್ನಾನ ಮಾಡ್ತೀರಲ್ಲ ಕೆಲಸ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೀವಿ. ಈ ಥರ ತೊಳೆದ್ರಿಂದ ಬೆಳಿಗ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆಲ್ಲ ತೊಳೆದ್ಬಿಟ್ಟು ಮಾಡೋಕ್ಕಂತ ಕೂರೋಕ್ಕಾಗಲ್ಲ, ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇವಾಗ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಇಲ್ಲಿ ನೈಟ್ ಊಟಕ್ಕೆ ಕೂಡ ಇದು ಕಡಲೆಕಾಳು ಸಾಂಬಾರಿದೆ, ಮುದ್ದೆ ಮಾಡಿ ಅನ್ನ ಮಾಡ್ತೀವಿ ಫ್ರೆಂಡ್ಸ್. ಇಲ್ಲಿಗೆ ಎಲ್ಲಾಗೂ ಮುಗಿಸ್ತಿದ್ದೀವಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.